ಸಿನಿಮಾವರೆಗೆ ನೋಡಕ್ಕೆ ಹೋಗ್ಯಾರ. ಮನೆಗೆ ಹೋದಾಗ ಸಡನ್ ಆಗಿ ಸಿನಿಮಾ ನಡೀತಾ ಇರ್ತದೆ, ಟಿವಿಯಾಗ ಸೀರಿಯಲ್ ನಡೀತಾ ಇರ್ತಾವ. ನಿರ್ಮಲ ಚಿತ್ತರು, ನಿರ್ಮಲ ಚಿತ್ತರು. ಇವತ್ತು ದೇವರಿಗೆ ನಿರ್ಮಲ ಚಿತ್ತರು ಬೇಕಾಗ್ಯಾರ. ಹಲ್ಲೆಲೂಯಾ. ಒಟ್ರಾಶಿ ಆತ್ಮಗಳು ದೇವ್ರಿಗೆ ಬೇಕಾಗಿಲ್ಲ ಇವತ್ತು. ನಿರ್ಮಲ ಚಿತ್ತ. ಈ ಬೆಳಗಿನ ಜಾವ ಒಂದು ವೇಳೆ ನಿನಗೆ ಯಾರ ಮೇಲೆ ಮನಸ್ತಾಪ ಇದೆಯೋ, ಯಾರ ಮೇಲೆ ಇನ್ನೂ ಸಿಟ್ಟಿದೆಯೋ, ಇನ್ನೂ ಸಿನಿಮಾ ಇದೆಯೋ, ರೀಲ್ಸ್ ಇದೆಯೋ, ಸಣ್ಣ ಪುಟ್ಟ ತಂಬಾಕಿದೆಯೋ, ಸಣ್ಣ ಪುಟ್ಟ ಬೇಜಾರುಗಳಿದೆಯೋ, ಹೊಟ್ಟೆ ಕಿಚ್ಚುಗಳಿದೆಯೋ, ಅವ್ರಿಂಗೆ ಮಾಡೋದಲ್ಲ ಅಂದ್ಕೊಂಡು ಅದನ್ನೇ ಮನಸ್ಸಿಗೆ ಇಟ್ಕೊಂಡಿರೋ, ದೇವ್ರು ನಿಂಗೆ ದರ್ಶನ ಕೊಡಲ್ಲ. ನೀ ಎಷ್ಟೇ ಕಣ್ಣೀರು ಹಾಕು, ಎಷ್ಟೇ ಉಪವಾಸ ಮಾಡು, ಆ ಹೃದಯ ಶುದ್ಧ ಆಗೋವರೆಗೂ ದೇವ್ರು ಕಾಣಿಸ್ಕೊಳ್ಳಂಗಿಲ್ಲ. ನಾನಾಗ್ಬೋದು, ನೀನಾಗ್ಬೋದು. ಈ ಬೆಳಗಿನ ಜಾವ ದೇವ್ರ ಕರೆ ಕೊಡ್ತದನ, ನಿನ್ನ ಹೃದಯ ನಿರ್ಮಲ ಮಾಡ್ಕ, ಎಲ್ಲ ಬೇಡವಾದನ್ನು ಹೊತ್ತಾಕ್, ನಿನ್ನ ಹೃದಯ ನಿರ್ಮಲ ಮಾಡ್ಕ, ಶುದ್ಧ ಮಾಡ್ಕ, ಶುದ್ಧ ಮಾಡ್ಕ. ಶುದ್ಧ ಮಾಡ್ಕೊಳ್ಬೇಕಂದ್ರೆ 1 ಯೋಹಾನ 1:9 ನಿಮ್ಮ ನಿಮ್ಮ ದೋಷಗಳು ಬಲಹೀನತೆಗಳನ್ನು ಸ್ವಾಮಿ ಮುಂದೆ ನಿನ್ನ ಮನಸ್ಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿ ಒಪ್ಪಿಸಿಕೊಟ್ರೆ ಸ್ವಾಮಿ ನೀತಿವಂತರ ನಂಬಿಗಸ್ತನಾಗಿರುವುದರಿಂದ ನಿನ್ನ ನನ್ನ ಸಕಲ ಅನೀತಿಯನ್ನ ಪರಿಹರಿಸಿ ಶುದ್ಧೀಕರಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತಿಂದ ಅವತ್ತೇ ಹೆಂಗೆ ಕಸ ಬೆಳೆದಾಕಿ ಮನೆ ಕ್ಲೀನ್ ಇಟ್ಕೊಳ್ತೀವೋ, ನಮ್ಮ ಮನಸ್ಸು ಹೃದಯ ಅವತ್ತಿಂದ ಅವತ್ತೇ ಕ್ಲೀನ್ ಇಟ್ಕೊಂಡ್ಬಿಡ್ಬೇಕು, ಕ್ಲೀನ್ ಇಟ್ಕೊಂಡ್ಬಿಡ್ಬೇಕು. ಯಾವ್ರೇ ಇವತ್ತಿಂಗೆ ಸಣ್ಣ ಪುಟ್ಟ ಮಾತಾಗಿ ಮಾತು ಬಂದೋಯ್ತು, ನನಗೆ ಕ್ಷಮಿಸ್ಬಿಡು, ನಾನು ಹಿಂಗೆ ಹೇಳಬಾರ್ದಿತ್ತು, ಹೇಳಿಬಿಟ್ಟೆ, ತಪ್ಪಾಯ್ತಪ್ಪ, ನನಗೆ ಕ್ಷಮಿಸ್ಬಿಡು. ಪಟ್ನೆ ನಮ್ಮ ಏನಾದ್ರು ತಪ್ಪಾದರೆ ಪಟ್ನೆ ಸ್ವಾಮಿ ನನ್ನ ಹಿಂಗಾಗೋಯ್ತು, ನೀನು ನಿಜವಾಗಲೂ ಪಶ್ಚಾತ್ತಾಪ ಪಟ್ಟರೆ ನಿನ್ನ ನಿಜವಾಗಲೂ ದೇವರ ಮುಂದೆ ಒಂದು ನಿರ್ಮಲ ಹೃದಯವುಳ್ಳವನಾಗಿ ಕಾಣಿಸ್ಕೊಳ್ತಿ. ನೀನು ಅದನ್ನು ಒಳಗೆ ಇಟ್ಕೊಂಡ್ರೆ ಅದು ವಿಷ ಆಗ್ತತೆ, ವಿಷ. ದಿನ ಹೋದ ಹಾಗೆ ಅದು ಕಹಿ ಆಗ್ತಾ, ದ್ವೇಷವಾಗ್ತಾ, ಮತ್ಸರವಾಗ್ತಾ, ಅದೊಂದು ಭಯಂಕರವಾದ ಸೈತಾನನಿಗೆ ಅವಕಾಶ ಕೊಡುವಂಥ ಸ್ಥಳ ಆಗೋಗ್ತತೆ. ದೇವರ ಮಕ್ಕಳೇ, ಈ ಬೆಳಗಿನ ಜಾವಂತ ಏನಾದರೂ ಬಲಹೀನತೆಗಳಿದೆಯೋ, ಪಟ್ನೆ ಸಿಟ್ಟು ಬರೋದು, ಪಟ್ನೆ ಚಾಡಿ ಮಾಡೋದು, ಪಟ್ನೆ ಕ್ಷಮಿಸದೇ ಇರುವಂಥದ್ದು, ಪಟ್ನೆ ಅವ್ರು ಹಿಂಗೆ ಇವ್ರು ಹಿಂಗೆ, ಪಟ್ನೆ ಬೇಡವಾದ ರೀಲ್ಸ್ಗಳು, ಟೈಮ್ ಪಾಸ್ ಆಗ್ತಾ ಇಲ್ಲ. ಇಲ್ಲಿ ಯಾರಿದಾರು ಬಿಡು, ಪಾಸ್ಟ್ ಇಲ್ಲ ಮಣ್ಣಿಲ್ಲ, ನೋಡಿದ್ರೆ ಏನಾಗ್ತದೆ, ಸ್ವಲ್ಪ ಟೈಮ್ ಪಾಸ್ ಮಾಡಬಾರ್ದಾನ, ಸಣ್ಣದ ಸಿನಿಮಾ ಬಿಡು, ಅದೇನು ಒಳ್ಳೆ ಸಿನಿಮಾ, ಅದು ನೋಡ್ಬೋದು. ನೀನು ಈ ಥರ ಇದ್ದರೆ ನಿನಗೆ ಯಾರು ಕಾಣಿಸ್ಕೊಳ್ಳಂಗಿಲ್ಲ. ತಲೆ ಉಲ್ಟಾ ಮಾಡಿದರೆ ನಮ್ಗೆ ಯಾರು ಕಾಣಿಸ್ಕೊಳ್ಳಂಗಿಲ್ಲ. ವಾಕ್ಯ ಹೇಳ್ತಾ ಇದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚು ಜನ ನಿಮ್ಮ ಹೃದಯ ನಿರ್ಮಲ ಮಾಡ್ಕೊಳಕ್ಕಾಗಿ ಒಪ್ಪಿಸ್ಕೊಡ್ತೀರಮ್ಮ. ದೇವ್ರು ನಿಮ್ಮ ಕೈ ನೋಡ್ತದಾನ, ದೇವ್ರು ನಿಮ್ಮ ಕೈ ನೋಡ್ತದಾನ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಣ್ಣ ಸಾಕ್ಷಿ ಹೇಳ್ತೇನೆ. ಈ ವಾಕ್ಯ ಭಾಗ ಬರುವಾಗ ಸಾಕ್ಷಿ ನೆನಪಾಗ್ತಾ ಇದೆ. ನಮಗೆಲ್ಲ ಗೊತ್ತಿರೋಂಥ ವ್ಯಕ್ತಿನೇ ಸಾಧು ಸುಂದರ್ ಸಿಂಗ್. ಎಷ್ಟು ಜನ ಈ ವ್ಯಕ್ತಿಯ ಬಗ್ಗೆ ಕೇಳಿದ್ದೀರಿ? ಸಾಧು ಸುಂದರ್ ಸಿಂಗ್, ಇವರ ಸಾಕ್ಷಿ ಕೇಳಿದ್ದೀರಾ? ಇವತ್ತು ಯೂಟ್ಯೂಬ್ ನೋಡ್ರಿ, ಇವ್ರ ಸಾಕ್ಷಿ ನೋಡ್ರಿ ಹೆಂಗಿದ್ದು. ಸಾಧಾರಣ ವ್ಯಕ್ತಿ ಅಲ್ಲ, ಕ್ರಿಸ್ತ ವಿರೋಧಿ, ಎಷ್ಟು ಬೈಬಲ್ಗಳನ್ನು ಹರಿದು ಸುಟ್ಟಾಕೋಣ ಲೆಕ್ಕಿಲ್ಲ. ಸಾಧು ಸುಂದರ್ ಸಿಂಗ್ ಕ್ರಿಸ್ತ ವಿರೋಧಿ, ಸೇವಕರ ಮಕ್ಕಳಿಗೆ, ದೇವ್ರ ಮಕ್ಕಳಿಗೆ ಎಷ್ಟು ಬಡದನ ಲೆಕ್ಕಿಲ್ಲ ಅಂತ ಮನುಷ್ಯ ಸಾಧು ಸುಂದರ್ ಸಿಂಗ್. ಇವನ ಜೀವಿತದಲ್ಲಿ ದಿನ ಹೋದ ಹಾಗೆ ಕ್ರಿಸ್ತ ವಿರೋಧಿ ಆದ ಈ ಮನುಷ್ಯ, ಅವನ ಜೀವನದಲ್ಲಿ ಸಮಾಧಾನ ಇಲ್ಲ, ಯಾವುದು ಕೆಲಸ ಆಗ್ತಾ ಇಲ್ಲ, ರಾಶಿ ಕಲ್ತನ, ದೊಡ್ಡ ಶ್ರೀಮಂತ ಕುಟುಂಬ, ಆದರೆ ಅವನ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಒಂದು ಜಾಬ್ ಇಲ್ಲ, ಒಂದು ಬರ್ಕತ್ತಿಲ್ಲ, ಯಾವುದು ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ ಯಾರು ವಿರೋಧಿಯವ, ಎಷ್ಟು ಬೈಬಲ್ ಸುಟ್ಟನ್ನ ಲೆಕ್ಕಿಲ್ಲ. ಒಂದು ದಿನ ಟ್ರೈನಿಗೆ ತಲೆ ಕೊಡಕ್ಕೆ ಹೋದ, ಇದು ಆಗೋದಲ್ಲ, ಈ ಜೀವನ ಜಿಗುಪ್ಸೆ. ಟ್ರೈನಿಗೆ ತಲೆ ಕೊಡಕ್ಕೆ ಹೋದ. ಅವತ್ತೊಂದೇ ಪ್ರಾರ್ಥನೆ ಮಾಡ್ದ, ನಿಜವಾದ ಯಾರು ನನಗೆ ಗೊತ್ತಿಲ್ಲ,
ಹುಡುಕಿ ಹುಡುಕಿ ಸಾಕಾಗೋಗಿದೆ. ಇವತ್ತು ಯಾರು ನಿಜವಾದ ದೇವರ ಪರಮಾತ್ಮನ ನಿಧಾನ ನೀನು ಇವತ್ತು ನನಗೆ ಕಾಣಿಸ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಇವತ್ತೇ ನಾನು ತಲೆ ಕೊಡ್ತೀನಿ ಅಂತೇಳಿ ಸವಾಲು ಹಾಕಿ ಇವತ್ತು ನಾನು ತಲೆ ಕೊಡ್ತೀನಿ, ನೀನು ಕಾಣಿಸ್ಕೊಂಡ್ರೆ ನನ್ನ ಜೀವ ಇರೋವರೆಗೆ ನಿನ್ನ ಸೇವೆ ಮಾಡ್ತೀನಂತ ಕಣ್ಣೀರು ಹಾಕಿ ಆಕಾಶದ ಕಡೆಗೆ ಅವನು ಹರಿಕೆ ಮಾಡಿ ಕಣ್ಣೀರು ಹಾಕೊಂಡು ಆತನು ಇವಾಗ ಕಾಣಿಸ್ಕೊಂತಾನೆ ಅಂತ ನೋಡ್ತಾ ಅದನ್ನ ಟ್ರೈನ್ ಬರ್ತಾ ಇದೆ, ಟ್ರೈನ್ ಹತ್ರ ಬರ್ತಾ ಇದೆ. ಯಾರು ಗೊತ್ತಿದೆ ಇವನು ಹಠ ಮಾರಿ, ಇವನು ಹೇಳೋಣಂದ್ರೆ ಮಾಡೋನೆ, ತಲೆ ಕೊಡೋನೆ ಇವನು ಅಂತ ಹೇಳ್ಕೊಂಡು ಇನ್ನೇನು ಲಾಸ್ಟ್ಗೆ ಟ್ರೈನ್ ಹತ್ರ ಬರುವಾಗ ಅವನು ಮೊಣಕಾಲು ಹಾಕ್ಯಾನ ಟ್ರೈನ್ ತಲೆ ಕೊಡಕ ಇನ್ನೇನು ತಲೆ ಕೊಡಬೇಕು. ಅಷ್ಟರೊಳಗೆ ಅವನ ಕಣ್ಣುಗಳನ್ನು ದೇವರು ತೆರೆದ. ಯೇಸು ಸ್ವಾಮಿಯ ದರ್ಶನ ಆಗೋಯ್ತು, ಶಿಲುಬೆಯ ದರ್ಶನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಸ್ಥಳದಲ್ಲಿ ಮೊಣಕಾಲು ಹಾಕಿ ತಲೆ ಜಪ್ಕೊಂಡು ಅತ್ತ ನನಗೆ ಜನ್ಮ ಕೊಟ್ಟ ದೇವ್ರಿಗೆ ನಾನು ಹಿಂಸೆ ಮಾಡಿದೆಲ್ಲ, ನನಗೆ ಜನ್ಮ ಕೊಟ್ಟ ದೇವ್ರದೇ ಪುಸ್ತಕನ ಹರಿದಾಕ್ದೆಲ್ಲ, ಸುಟ್ಟಾಕ್ದೆಲ್ಲ, ಎದೆ ಬಡ್ಕೊಂಡು ನೀನಾ ನಿಜವಾದ ದೇವರು, ಇಷ್ಟು ದಿವಸ ನಾನು ನಿನಗೇನೆ ಅವಮಾನ ಮಾಡಿದಂತ ಕಣ್ಣೀರು ಹಾಕೊಂಡು ಇವತ್ತು ನಾನು ಹರಿಕೆ ಒಡಂಬಡಿಕೆ ಮಾಡ್ತೇನೆ, ಇವು ಸಿರಿರೋವರೆಗೂ ನಿನ್ನ ಸೇವೆ ಮಾಡ್ತೀನಿ ಅಂತೇಳಿ ಸಾಧು ಆಗೋದ. ಒಳ್ಳೊಳ್ಳೆ ನೆಂಟಸ್ತಿಗೆ ಕೂಡಿ ಬಂದಾಗ ಒಂದೇ ಮಾತು ಹೇಳ್ತಿದ್ದ, ನನಗಿದ್ದದ್ದು ಒಂದೇ ಹೃದಯ, ಆ ಒಂದು ಹೃದಯ ಯೇಸು ಕೊಟ್ಟಾಯ್ತು, ನಿನ್ನ ನನ್ನ ಜೀವನದಿಂದ ಹೋಗ್ಬೇಡ ಅಂತ ಹೇಳ್ಬಿಡ್ತಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗಾಗಿ ಹಸಿವೆ ಉಳ್ಳವರಿಗೆ ಆತನು ಕಾಣಿಸ್ಕೊಳ್ತಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಹಸಿವೆ ಯಾವುದಕ್ಕಾಗಿ? ಕೋಳಿಯ ಹಾಗೇನಾ, ಹದ್ದಿನ ಹಾಗೆ? ಹಲ್ಲೆಲೂಯಾ. ಸಾಧು ಸುಂದರ್ ಸಿಂಗ್ ಕಾಣಿಸ್ಕೊಂಡ ದೇವರು ಇಡೀ ಚರಿತ್ರೆ ಪುಟಗಳಲ್ಲೇ ಅವನ ಹೆಸರು ಬರೆಯಲ್ಪಡ್ತಾರೆ. ಲಕ್ಷ ಲಕ್ಷ ಆತ್ಮಗಳನ್ನು ದೇವರಿಗಾಗಿ ಎದ್ದುಕೊಂಡು ಹಿಮಾಲಯ ಪರ್ವತದಲ್ಲಿ ನಾಪತ್ತೆ ಆಗಿ ದೇವರ ಹತ್ರ ಹೋಗ್ಬಿಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಸಿನಿಮಾ ನೋಡ್ರಿ, ಸ್ಟೋರಿ ನೋಡ್ರಿ. ಸಾಧು ಸುಂದರ್ ಸಿಂಗ್ ಸಾಧಾರಣ ಮಹತ್ ಕಾರ್ಯಗಳು ಮಾಡಲಿಲ್ಲ. ಸಾಧು ಸುಂದರ್ ಸಿಂಗ್ ದೇವದೂತರನ್ನ ಕಣ್ಣಾರೆ ನೋಡಿದವ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದರ್ಶನ ಕಣ್ಣಾರೆ ನೋಡಿದವ. ಹಲ್ಲೆಲೂಯಾ. ಇವತ್ತು ನಿಮ್ಮ ಪಾಳೆ ಎಷ್ಟು ಜನ ನಂಬ್ತೀರಿ? ನನ್ನ ಪಾಳೆ ಬಂದಿದೆ. ಹಲ್ಲೆಲೂಯಾ. 4 ಜನ ಕೈ ಕೊಟ್ಟು ಹೇಳ್ರಿ, ದೇವರ ದರ್ಶನದ ಪಾಳೆ ನನಗೆ ಬಂದಿದೆ ಅಂತ ಹೇಳ್ರಿ. ಕೈ ಕೊಡ್ರಿ, 4 ಜನ ಕೈ ಕೊಡ್ರಿ, ದೇವರ ದರ್ಶನದ ಪಾಳೆ ಬಂದಿದೆ ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹದ್ದಿನ ಹಾಗೆ ವಿಚಾರ ಮಾಡ್ರಿ, ಯಾವಾಗಲೂ ಉನ್ನತವಾದದ್ರ ಬಗ್ಗೆ ವಿಚಾರ ಮಾಡ್ರಿ. ಅದಕ್ಕೆ ದೇವರು ವಾಕ್ಯ ಹೇಳ್ತಿದ್ದೆ, ಮೇಲಿಗೂ ನೋವುಗಳನ್ನ ನೋಡ್ರಿ. ಹಲ್ಲೆಲೂಯಾ. ಯಾವನ ನೋಡ್ಬೇಕಂತ ಹೇಳೋಣ ದೇವರು? ಮೇಲಿನವುಗಳ ಮೇಲೆ ದೃಷ್ಟಿ ಇಡ್ರಿ, ಕೆಳಗಿನವು ಮೇಲೆ ಇಡಬೇಡ. ಅದು ತುಕ್ಕಿಡಿದು ಕಿಲುಬು ಹತ್ತಿ ಕಳ್ಳರು ಕನ್ನ ಹಾಕೊಂಡು ಹೋಗ್ತಾರೆ. ನಿನ್ನ ಗಂಟಿದ್ದಲ್ಲೇ ನಿನ್ನ ಮನಸ್ಸಿರ್ತೈತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಸಲ್ಟ್ ಹೇಳಿ ಮುಗಿಸ್ಬಿಡ್ತೇನೆ. ಈ ರೀತಿ ದೇವರ ದರ್ಶನ ಆಗೋಯ್ತಂದ್ರೆ ನಿನ್ನ ಜೀವನದಲ್ಲಿ ದೇವ್ರು ಏನು ಮಾಡ್ತಾನ? ಅದೇ ಧರ್ಮೋಪದೇಶ 34ನೇ ಅಧ್ಯಾಯಕ್ಕೆ ಬಂದ್ಬಿಡ್ರಿ, ಮುಗಿಸ್ತೇನೆ ಈಗ. 11ರಿಂದ ರಿಸಲ್ಟ್. ಇದು ರಿಸಲ್ಟ್. ದರ್ಶನ ಆಯ್ತಂದ್ರೆ ಏನಾಗುತ್ತೆ ನಿನ್ನ ಜೀವನದಲ್ಲಿ, ಏನಾಗ್ತೈತೆ? ನಾನು ಹೇಳ್ತಾ ಇಲ್ಲ, ದೇವ್ರೇ ಹೇಳ್ತದಾನ. ಓದ್ರಿ 34ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 11ರಿಂದ. ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪ್ರಜಾ ಪರಿವಾರದ ಮುಂದೆಯೂ ಪ್ರಜಾಪರಿವಾರದವರ ಮುಂದೆ ವಿಧವಾದ ಅದ್ಭುತ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳುಹಿಸಿದನು. ಜೋರಾಗಿ ಕೈ ತಟ್ಟೋಣ. ಈ ಮಾತು ಒಂದು ಪ್ರವಾದನಾತ್ಮಕವಾಗಿ ಸ್ವೀಕಾರ ಮಾಡ್ರಿ. ಪ್ರವಾದನಾತ್ಮಕವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ನೀನು ನಾನು ಈ ದರ್ಶನ ಹೊಂದ್ಕೊಂಡ್ರೆ ಅಂದು ಮೋಶೆಯನ್ನ ವಿಧವಾದ ಮಹತ್ಕಾರ್ಯಗಳನ್ನು ಮಾಡಕ್ಕಾಗಿ ದೇವರು ಕಳಿಸ್ಕೊಟ್ಟ. ಈ ಅಂಕೋಲ ಪಟ್ಟಣದಲ್ಲಿ ವಿಧವಾದ ಮಹತ್ಕಾರ್ಯ ಸೂಚಕ ಕಾರ್ಯ ಮಾಡಕ್ಕಾಗಿ ದೇವರು ನಿನ್ನನ್ನು ನಾನು ಕಳಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಸಿಗೆಯಲ್ಲಿ ಕೈ ಬಿಡಲ್ಪಟ್ಟವ್ರನ್ನ ಅನೇಕರನ್ನ ಎಬ್ಬಿಸಕ್ಕಾಗಿ ದೇವರ ನಿಮ್ಮನ್ನು ಕಳಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಡಾಕ್ಟ್ರಿಂದ ಇನ್ನು ಮುಗಿತಾನಂತವ್ರನ್ನ ದೇವರು ಎಬ್ಬಿಸ್ಲಿಕ್ಕೆ ನಿಮ್ಮನ್ನು ಕಳಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಹಾಸಿಗೆಯಲ್ಲಿ ಲಾಸ್ಟ್ ಸ್ಟೇಜಲ್ಲಿರೋರನ್ನ ಎಬ್ಬಿಸಕ್ಕಾಗಿ ದೇವರು ನಿಮ್ಮನ್ನು ಕಳಿಸ್ತಾನೆ. ಇಲ್ಲಿ ಮೋಶೆನ ನೋಡ್ರಿ, ಅವನ ದರ್ಶನ ಆದದೇ ತಡ. ವಿಧವಾದ ಮಹತ್ ಕಾರ್ಯಗಳು, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಕ್ಕಾಗಿ ಯೆಹೋವ ಮೋಶೆನ ಕಳಿಸಿದ. ಇವತ್ತು ದೇವ್ರು ನಿಮ್ಮನ್ನು ಕಳಿಸ್ತಾನೆ. ಅಂಕೋಲ 90 ಗ್ರಾಮಕ್ಕೆ ದೇವ್ರು ಕಳಿಸ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಇವತ್ತು ಜನರಿಗೊಂದು ಅದ್ಭುತ ಬೇಕಾಗಿದೆ. ಮಕ್ಕಳಾಗದೆ ಕಣ್ಣೀರಲ್ಲಿ ಜೀವ ತಗೊಳ್ತಾ ಇದ್ದಾರೆ. ನೀನು ಹೋಗಿ ಅಲ್ಲಿ ಕೈ ಇಡುವಾಗ ಆ ಗರ್ಭದಲ್ಲಿ ಮಗು ಆಗ್ತದೆ. ಹಲ್ಲೆಲೂಯ. ಆ ಕ್ಯಾನ್ಸರ್ ಗಡ್ಡೆಯಿಂದ ಇವತ್ತು ನಾಳೆ ಜೀವ ಹೋಗುವಂಥ ವ್ಯಕ್ತಿ ಮೇಲೆ ನೀನು ಕೈ ಇಡುವಾಗ ಆ ಗೆಡ್ಡೆ ಕಣ್ಣು ಮುಂದೆಲೇ ಅದು ಮೇಣದಾಗಿ ಕರಿಗೋಗುವಂಗೆ ದೇವರು ಮಾಡ್ತಾನೆ. ಅಂಥ ಮಹಿಮೆ, ದೇವರ ಮುಖದ ಮೇಲಿರುವ ಆ ಮಹಿಮೆ ನಿನ್ನ ಮೇಲೆ ಬಂದು ಹೋಗ್ತೈತೆ. ಆ ಮಹಿಮೆಯಲ್ಲಿ ನೀನು ಹೇಳ್ತೀಯೋ ಅದಾಗ್ತೈತೆ. ಹಲ್ಲೆಲೂಯ. ಮೋಶೆ ದೇವರ ಮುಖ ನೋಡಿದ. ಆಮೇಲೆ ಅವನು ಆ ಬೆಟ್ಟದ ಮೇಲಿಂದ ಕೆಳಗಿಳಿದು ಬಂದಾಗ ಮೋಶೆ ಮುಖ ಯಾರಿಗೂ ಇಸ್ರಾಯೇಲರು ನೋಡೋಕ್ಕಾಗ್ತಾ ಇಲ್ಲ. ಅಷ್ಟು ತೇಜಸ್ಸು ಮೋಶೆ ಮುಖದಲ್ಲಿತ್ತು. ಅದೇ ತೇಜಸ್ಸು ದೇವರು ನಿಮಗೆ ಕೊಡಬೇಕಂತದಾನ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ಪ್ರಶ್ನೆ ಮಾಡ್ದ, ಹಳೆ ಒಡಂಬಡಿಕೆಯಲ್ಲಿ ಇದ್ದ ಭಕ್ತರಿಗೆ ನಾನು ಹಂಗೆ ಮಾಡೀನಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಹುಟ್ಟಿದ ನಿನಗೆ ನಾನಿನ್ನ ಎಷ್ಟು ಮಾಡ್ತೇನೆ. ಹಳೆ ಒಡಂಬಡಿಕೆ ಭಕ್ತರು ಹೆಂಗಿದ್ರಂದ್ರೆ ಕುರಿ ಹೋತ ರಕ್ತದಿಂದ ಅವ್ರ ಪಾಪ ಖಾಲಿ ಹಿಂಗೆ ಮುಚ್ಚಲ್ಪಡ್ತಿದ್ದಷ್ಟೇ, ಪರಿಹಾರ ಆಗ್ತಿದ್ದಿಲ್ಲ. ಅವ್ರಿಗೆ ದೇವ್ರ ದರ್ಶನ ಕೊಟ್ಟಾನಂದ್ರೆ ಇವತ್ತು ನೀನು ನಾನು ದೇವರ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ನಮ್ಗೆ ಯಾಕೆ ದೇವ್ರ ದರ್ಶನ ಕೊಡಲ್ಲ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ವಾಮಿ ಹೇಳ್ದ, ಮೋಶೆಗಿಂತ ನೀನು ದೊಡ್ಡವನ ಮಗ ಅಂತ ನನಗೆ ಹೇಳ್ದ. ಮೋಶೆಗಿಂತ ನೀನು ದೊಡ್ಡ ಸ್ಥಾನದಲ್ಲಿ ನಾನು ಇಟ್ಟೀನಿ. ಮೋಶೆ ಕುರಿ ರಕ್ತದಲ್ಲಿ ಅವನ ಪಾಪ ಮುಚ್ಕೊಳ್ತಿದ್ದ. ನೀನಾದರೂ ನನ್ನ ಮಗನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಿ. ನಿನಗೆ ಯಾಕೆ ನಾನು ಕಾಣಿಸ್ಕೊಳ್ಳಲ್ಲ? ನಿನಗೆ ಯಾಕೆ ನಾನು ಕಾಣಿಸ್ಕೊಳ್ಳಲ್ಲ? ಹಲ್ಲೆಲೂಯ. ಆದರೆ ಮನಪೂರ್ವಕವಾಗಿ ಹುಡುಕಕ್ಕೆ ನಮಗೇನಿಲ್ಲ, ಏನಿಲ್ಲ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಇವತ್ತಿಂದ ನಾನು ದೇವರಿಗೆ ಟೈಮ್ ಕೊಡ್ತೀನಿ ಅಂತ ಎಷ್ಟು ಜನ ಮಾತು ಕೊಡ್ತೀರಿ? ನನ್ನ ದೇವರ ದರ್ಶನಕ್ಕಾಗಿ ನಾನು ಬೆಲೆ ಉಳ್ಳ ಸಮಯವನ್ನು ದೇವ್ರಿಗೆ ಕೊಡ್ತೇನೆ ದೇವ್ರಿಗೆ. ನೀನು ಕೊಟ್ಟು ನೋಡು ನಿನ್ನ ಮುಖ ಹೆಂಗೆ ಹಾಕ್ತತೋ. ಕೀರ್ತನೆ 34:5 ಓದ್ರಿ.